ಬೇರೆಯವ್ರನ್ನ ನಾವು ಪ್ರೀತಿಸಬೇಕಾದ್ರೆ ಜೀವನದ ಒಂದು ರಿಯಾಲಿಟಿ ನಮಗೆ ಗೊತ್ತಿರಬೇಕು. ಏನದು ಜೀವನದ ನಿಜ ಏನು, ನಿಜಾಂಶ ಏನು ಅಂದರೆ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ, ಸಬ್ಜೆಕ್ಟೆಡ್ ಟು ಚೇಂಜ್. ಅದರಿಂದ ಯಾವುದು ಕೂಡ ಶಾಶ್ವತ ಅಲ್ಲ. ಬದಲಾಗ್ತಾ ಇರೋ ಪ್ರಪಂಚ, ಬದಲಾಗೋದೇ ಸರಿ. ಹಾಗೆ ಎರಡನೇ ಅಂಶ, ಪ್ರತಿಯೊಂದು ಜೀವಿಯು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಒಂದು ಪ್ರಪಂಚ ಇದೆ, ಪ್ರೈವೇಟ್ ವರ್ಲ್ಡ್ ಇದೆ. ಅವರು ಅದರಲ್ಲಿ ಅವ್ರ ಯೋಚನೆ, ಅವ್ರ ಭಾವನೆ, ಅವ್ರ ಸಫರಿಂಗ್ನಲ್ಲಿ ಅವರು ಇರ್ತಾರೆ. ಪ್ರೈವೇಟ್ ಸಫರಿಂಗ್ಸ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸಫರಿಂಗ್ ಇದೆ. ವೈಯಕ್ತಿಕ ಪ್ರಪಂಚ ಇದೆ, ಭಾವನೆಗಳಿದೆ. ಪ್ರೈವೇಟ್ ಪ್ರಪಂಚ ಇದೆ ಅಂತ ಗೊತ್ತಾದಾಗ ಅದರಲ್ಲಿ ಅವ್ರದ್ದು ಏನು ಸಫರಿಂಗು, ಯಾಕೆ ಕಾರಣ ಎಲ್ಲ ಅವ್ರದ್ದು ಇಷ್ಟು ಗೊತ್ತಾಗ್ಬಿಟ್ರೆ ನಾವು ಅವರಲ್ಲಿರೋ ಅಂತಸತ್ವನ ಪ್ರೀತಿಸ್ತೀವಿ. ಯಾವುದು ಶಾಶ್ವತವಾದದ್ದೋ ಅದನ್ನು ಪ್ರೀತಿಸ್ತೀವಿ. ಅವ್ರ ವ್ಯಕ್ತಿತ್ವ ಹೊರಗಡೆ ಬದಲಾಗ್ತಿರುತ್ತೆ, ಆದರೆ ಒಳಗಡೆ ಆ ಅಸ್ತಿತ್ವ ಹಾಗೇ ಉಳ್ಕೊಂಡಿರುತ್ತಲ್ಲ, ಅದನ್ನು ಪ್ರೀತಿಸ್ತೀವಿ. ನಮಗೆ ಯಾವಾಗ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ.